ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು 2024-25ನೇ ಸಾಲಿನ ಕೇಂದ್ರ ಬಜೆಟ್, ಇದನ್ನು ನಾವು ಯೂನಿಯನ್ ಬಜೆಟ್ ಅಥವಾ ಸಾಮಾನ್ಯ ಬಜೆಟ್ ಅಂತಲೂ ಕೂಡ ಕರೀತಾರೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ಚರ್ಚೆ ಮಾಡೋಣ. ಇತ್ತೀಚೆಗೆ ಕೇಂದ್ರ ಬಜೆಟ್ 2024-25 ಸಂಸತ್ತಿನಲ್ಲಿ ಮಂಡಿಸಲಾಗಿದೆ. ಇದು 18ನೇ ಲೋಕಸಭೆಯ ಮೊದಲ ಸಾಮಾನ್ಯ ಬಜೆಟ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು, ಸೊ ಈ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ, ಜುಲೈ 23, 2024ರಂದು ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿ ತಮ್ಮ ಸತತ 7ನೇ ಬಜೆಟನ್ನು ಮಂಡಿಸಿದ್ದಾರೆ. ಗಮನಿಸಿ, ಇದು ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್ ಆಗಿದೆ. ಇದನ್ನು ಜುಲೈ 23, 2024ರಂದು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಇನ್ನು ಅವರು ಸತತ 6 ಕೇಂದ್ರ ಬಜೆಟ್ ಮಂಡಿಸಿದ ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಆದಾಗ್ಯೂ ಮೊರಾರ್ಜಿ ದೇಸಾಯಿ ಅವರು 1959ರಿಂದ 63ರವರೆಗೆ, 1967ರಿಂದ 69ರವರೆಗೆ 10 ಯೂನಿಯನ್ ಬಜೆಟ್ಗಳನ್ನು ಮಂಡಿಸಿದ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಆದರೆ ಸತತವಾಗಿ 7ನೇ ಬಜೆಟನ್ನು ಮಂಡಿಸ್ತಕ್ಕಂಥವರು ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಅದು ನಿರ್ಮಲಾ ಸೀತಾರಾಮನ್ ಎಂದು ಗಮನಿಸಬೇಕು. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಅವರು 31 ಮೇ 2019ರಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗಿ ಮೊದಲ ಬಾರಿಗೆ ನೇಮಕಗೊಳ್ಳುತ್ತಾರೆ. ಅಲ್ಲಿಂದ ಅವರು ಸತತವಾಗಿ ಬಜೆಟ್ಗಳನ್ನು ಮಂಡಿಸ್ತಾ ಬಂದಿದ್ದಾರೆ. ಹಾಗಾದರೆ ಕೇಂದ್ರೀಕೃತ ಪ್ರದೇಶ ಎಂಬತಕ್ಕಂಥ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಅಂದರೆ ಈ ವರ್ಷ ಬಜೆಟ್ ಯಾವುದರ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿವೆ, ಅಂದರೆ ಫೋಕಸ್ ಒಂದು ಪ್ರದೇಶಗಳು ಯಾವುವು ಅಂತ ಕೇಳಿದರೆ, ಈ ವರ್ಷದ ಈ ಮಧ್ಯಂತರ ಬಜೆಟ್ನಲ್ಲಿ ವಿವರಿಸಿದಂತೆ ಬಜೆಟ್ ಏನಿದೆ 4 ಪ್ರಮುಖ ಗುಂಪುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಒಂದನೇದಾಗಿ ಬಡತನ ಅಂದರೆ ಗರೀಬ್, ಎರಡನೇದಾಗಿ ಮಹಿಳೆಯರು ಅಂದರೆ ಮಹಿಳಾಯನ್ ಅಂತ ಕರೀತಾರೆ, ಮೂರನೇದಾಗಿ ಯುವಕರು ಅಂದರೆ ಯುವಕರಿಗಾಗಿ, ನಾಲ್ಕನೇದಾಗಿ ರೈತರು ಅನ್ನದಾತ. ಸೊ ಈ 4 ಪ್ರದೇಶಗಳ ಮೇಲೆ ಅಂದರೆ ಈ 4 ಪ್ರಮುಖ ಗುಂಪುಗಳ ಮೇಲೆ ಹೆಚ್ಚಿನ ಕೇಂದ್ರೀಕೃತವಾಗಿದೆ ಈ ಮಧ್ಯಂತರ ಬಜೆಟ್. ಗಮನಿಸಬೇಕು, ಬಡವರು, ಮಹಿಳೆಯರು, ಯುವಕರು, ರೈತರು, ಇದರ ಮೇಲೆ ಹೆಚ್ಚಿನ ಫೋಕಸ್ ಮಾಡಿರ್ತಕ್ಕಂಥದ್ದು ಈ ಬಜೆಟ್ ಆಗಿದೆ. ಸೊ ಈ ವರ್ಷದ ಥೀಮ್ ಹಾಗಾದರೆ ಏನು, ಟೋಟಲ್ ಈ ಒಂದು ಬಜೆಟ್ನ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಉದ್ಯೋಗ, ಕೌಶಲ್ಯ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, MSMEಗಳು ಅಂತ ಕರಿತೇವೆ, ಮತ್ತು ದೇಶದ ಮಧ್ಯಮ ವರ್ಗ, ಈ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ. ಅಂದರೆ ಕೇಂದ್ರೀಕೃತವಾಗಿರತಕ್ಕಂಥ ಪ್ರಮುಖ ವಲಯಗಳಿವು. ಇನ್ನು ಬಜೆಟ್ನ ಆದ್ಯತೆಯನ್ನು ಕುರಿತು ನಾವು ನೋಡೋಣ. ಎಷ್ಟು ಆದ್ಯತೆ ಇದೆ? 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶ ಅಥವಾ ವಿಕಸಿತ್ ಭಾರತವನ್ನಾಗಿ ಮಾಡುವ ಗುರಿಯನ್ನು ಮೋದಿ ಸರ್ಕಾರ ಹೊಂದಿದೆ. ಈ ಗುರಿಯನ್ನು ಸಾಕಾರಗೊಳಿಸಲು ಬಜೆಟ್ 9 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿಕೊಂಡಿದೆ. ನೋಡಿ, 9 ಆದ್ಯತೆಯ ಕ್ಷೇತ್ರಗಳು. ಈ ಕ್ಷೇತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಗಮನಿಸಬೇಕು. 9 ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿಕೊಂಡಿದೆ. ಸೊ ಒಂದನೇದಾಗಿ ಗಮನಿಸಿ, ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವ. ನೋಡಿ, ಒಂದನೇದಾಗಿ ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವ. ಎರಡನೇದಾಗಿ ಗಮನಿಸಬೇಕು, ಉದ್ಯೋಗ ಮತ್ತು ಕೌಶಲ್ಯ. ಮೂರನೇದಾಗಿ ಗಮನಿಸಿ, ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಎಂಬುದು ಮೂರನೇದು. ನಾಲ್ಕನೇದಾಗಿ ಉತ್ಪಾದನೆ ಮತ್ತು ಸೇವೆಗಳು ಎಂಬುದು 4ನೇ ಪ್ರಮುಖ ಒಂದು ವಲಯವಾಗಿದೆ. ಐದನೇದು ಅಂದರೆ ಅದು ನಗರಾಭಿವೃದ್ಧಿ ಅಂತ ಕರಿತೀವಿ, 5ನೇದು. ಆರನೇದು ಶಕ್ತಿ ಭದ್ರತೆ ಅಂತ ಕರಿತೀವಿ, ಶಕ್ತಿ ಮತ್ತು ಭದ್ರತೆದು 6ನೇ ಪ್ರಮುಖ ಒಂದು ಕೊಡುಗೆಯ ಕ್ಷೇತ್ರದ ವಲಯವಾಗಿದೆ. ಇನ್ನು 7ನೇದಾಗಿ ಮೂಲ ಸೌಕರ್ಯ ಅಂತ ಕರಿತೀವಿ, ನೋಡಿ, ಮೂಲ ಸೌಕರ್ಯ. ಸೊ 8ನೇದಾಗಿ ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಎಂಬುದು 8ನೇ ಪ್ರಮುಖ ಕ್ಷೇತ್ರವಾಗಿತ್ತು. 9ನೇದು ಮುಂದಿನ ಪೀಳಿಗೆಯ ಸುಧಾರಣೆಗಳು ಎಂಬುದು 9ನೇದು. ಸೊ ಈ 9 ಕ್ಷೇತ್ರಗಳ ಮೇಲೆ ಈ ವರ್ಷದ ಬಜೆಟ್ ಕೇಂದ್ರೀಕೃತವಾಗಿದೆ. ಹಾಗಾದರೆ ಯೂನಿಯನ್ ಬಜೆಟ್ನ ಸಂಪೂರ್ಣ
ಈ 9 ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಇನ್ನು ನಾವು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಗೆ ಸೇರಿಸುವ ಗುರಿಯನ್ನು ಹೊಂದಿಸಲಾಗಿದೆ. ನೋಡಿ, ಇದರ ಗುರಿ ಏನು? ಇದರಲ್ಲಿ 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಗೆ ಸೇರಿಸುವ ಗುರಿಯನ್ನು ಹೊಂದಿದೆ. ನೈಸರ್ಗಿಕ ಕೃಷಿ ಅಷ್ಟೇ ಅಲ್ಲದೆ ಈ ನೈಸರ್ಗಿಕ ಕೃಷಿಗಾಗಿ 10,000 ಅಗತ್ಯ ಆಧಾರಿತ ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳು, ನೋಡಿ, ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡಲಾಗಿದೆ. ನೈಸರ್ಗಿಕ ಕೃಷಿಗಾಗಿ 10,000 ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖ ಮಾಹಿತಿ, ದೇಶದ 400 ಜಿಲ್ಲೆಗಳಲ್ಲಿ ಬೆಳೆ ಇಳುವರಿಯನ್ನು ನಿರ್ಣಯಿಸಲು ಖಾರಿಫ್ ಬೆಳೆಗಳಿಗೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ DPI ಪ್ರಾರಂಭಿಸಲಾಗುವುದು ಅಂತಕ್ಕಂಥದ್ದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. DPI. ಸೊ ಹಾಗಾದರೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಯಾವುದಕ್ಕಾಗಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ, 400 ಜಿಲ್ಲೆಗಳಲ್ಲಿ, ದೇಶದ 400 ಜಿಲ್ಲೆಗಳಲ್ಲಿ ಬೆಳೆ ಇಳುವರಿಯನ್ನು ನಿರ್ಣಯಿಸಲು ಖಾರಿಫ್ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪ್ರಾರಂಭಿಸಲಾಗಿದೆ. ಇನ್ನು ಸಮರ್ಥ ಅಂತ ಕರಿತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಇದು ಗಮನಿಸಿ. ಸಮರ್ಥ ಆಧಾರಿತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಾಂಚ್ ಮಾಡಲಾಗಿದೆ. ಸೊ ಈ ಕಾರ್ಡುಗಳನ್ನು 5 ರಾಜ್ಯಗಳಲ್ಲಿ ಸಕ್ರಿಯಗೊಳಿಸಲಾಗುತ್ತದೆ. ಸಮರ್ಥ ಎಂಬುದು ನೋಡಿ, ಸಮರ್ಥ ಎನ್ನುವುದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಸಾಲದಾತರನ್ನು ಫಲಾನುಭವಿಗಳೊಂದಿಗೆ ಸಂಪರ್ಕಿಸುತ್ತದೆ. ನೋಡಿ, ಸಮರ್ಥ ಆಧಾರಿತ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಿಸಲಾಗುತ್ತದೆ. ಸೊ ಸಾಲದಾತರನ್ನು ಫಲಾನುಭವಿಗಳೊಂದಿಗೆ ಸಂಪರ್ಕಿಸುವ ಕಾರ್ಯವನ್ನು ಮಾಡುತ್ತದೆ ಸಮರ್ಥ. ಯಾಕಂದರೆ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದು ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟು, ಭಾರತವು ವಿಶ್ವದ ಅತಿದೊಡ್ಡ ಖಾದ್ಯ ತೈಲ ಆಮದುದಾರನಾಗಿದ್ದು, ಆಮದುಗಳ ಮೂಲಕ ತನ್ನ ಖಾದ್ಯ ತೈಲದ ಅಗತ್ಯಗಳ ಏನಿದೆ ಇದು ಸುಮಾರು 58% ಪೂರೈಸುತ್ತದೆ ಎಂದು ಅಧಿಕೃತ ಮಾಹಿತಿ ಬಿಡುಗಡೆಯಾಗಿದೆ. ಅಂದರೆ ಕೇಂದ್ರ ಸರ್ಕಾರ ಈ ಮಾಹಿತಿಯನ್ನು ಬಿಡುಗಡೆ ಮಾಡಿರುವುದರಿಂದ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಖಾದ್ಯ ತೈಲಗಳನ್ನು ಆಮದುದಾರನಾಗಿದೆ ಅಂತ ಕೇಳ್ತಾರೆ. ಸೊ ಭಾರತ ವಿಶ್ವದ ಅತಿದೊಡ್ಡ ಖಾದ್ಯ ತೈಲ ಆಮದುದಾರನಾಗಿದ್ದು, ಆಮದುಗಳ ಮೂಲಕ ತನ್ನ ಖಾದ್ಯ ತೈಲಗಳ ಅಗತ್ಯಗಳ ಸುಮಾರು 58% ಪೂರೈಸುತ್ತದೆ ಎಂದು ಹೇಳಿದೆ. ಇನ್ನು ನಬಾರ್ಡ್ ಅಂತ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಏನಿದೆ, ಇದು ಸೀಗಡಿ ಸಾಗಾಣಿಕೆ, ಸಂಸ್ಕರಣೆ, ರಫ್ತು, ಹಣಕಾಸು ಸೌಲಭ್ಯಗಳನ್ನು ಒದಗಿಸುತ್ತದೆ ಎಂದು ವರದಿ ಮಾಡಿದೆ. ಅಂದರೆ ಕೃಷಿಗಾಗಿ ಸೀಗಡಿ ಸಾಗಾಣಿಕೆಗೆ ಮತ್ತು ಸಂಸ್ಕರಣೆಗೆ, ರಫ್ತಿಗಾಗಿ ಹಣಕಾಸಿನ ಸಹಾಯವನ್ನು ಈಗ ನಬಾರ್ಡ್ ಒದಗಿಸಲಿದೆ ಎಂದು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಉದ್ಯೋಗ, ಕೌಶಲ್ಯ ಮತ್ತು ಉತ್ಪಾದನೆಗಾಗಿ ಪ್ರಧಾನಮಂತ್ರಿ ಪ್ಯಾಕೇಜ್ ಕೂಡ ಘೋಷಣೆಯಾಗಿದೆ. ನೋಡಿ, ಯಾವುದಕ್ಕಾಗಿ? ಉದ್ಯೋಗ, ಕೌಶಲ್ಯ, ಉತ್ಪಾದನೆಗಾಗಿ ಪ್ರಧಾನಮಂತ್ರಿ ಪ್ಯಾಕೇಜ್. ಅಂದರೆ ಆರ್ಥಿಕತೆಯಲ್ಲಿ ಉದ್ಯೋಗಾವಕಾಶಗಳು, ಕೌಶಲ್ಯ ಮತ್ತು ಉತ್ಪಾದನಾ ವಲಯವನ್ನು ಹೆಚ್ಚಿಸಲು ಪ್ರಧಾನಮಂತ್ರಿ ಪ್ಯಾಕೇಜ್ ಅಡಿಯಲ್ಲಿ 5 ಯೋಜನೆಗಳು ಮತ್ತು ಉಪಕ್ರಮಗಳನ್ನು ಬಜೆಟ್ ಘೋಷಿಸಿತು. ಅಲ್ಲಿ ಮುಖ್ಯವಾಗಿ ಗಮನಿಸಿ, ಶಿಕ್ಷಣ ಸಾಲ ಇನ್ನೊಂದಿದೆ. ಶಿಕ್ಷಣಕ್ಕೆ ಸಾಲವನ್ನು ಘೋಷಣೆ ಮಾಡಲಾಗಿದೆ ಬಜೆಟ್ನಲ್ಲಿ. ಅಂದರೆ ಭಾರತದಲ್ಲಿ ಉನ್ನತ ಶಿಕ್ಷಣದ ಅಧ್ಯಯನಕ್ಕಾಗಿ 10 ಲಕ್ಷದವರೆಗೆ ಶಿಕ್ಷಣ ಸಾಲಗಳು ಕೇವಲ 3% ಬಡ್ಡಿ ರಿಯಾಯಿತಿಗಳೊಂದಿಗೆ ಸಿಗುತ್ತದೆ ಎನ್ನು ಮುಂದೆ ಗಮನಿಸಬೇಕು. ಶಿಕ್ಷಣಕ್ಕೆ ಸಾಲ ಅಂದರೆ 10 ಲಕ್ಷ ರೂಪಾಯಿವರೆಗೆ ನೀವು ಎಜುಕೇಷನ್ ಲೋನನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಮುಂದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಯೋಜನೆ ಅಂತಂದರೆ ಅದು ಪೂರ್ವೋದಯ ಯೋಜನೆ. ಗಮನಿಸಬೇಕು, ಪೂರ್ವೋದಯ ಯೋಜನೆ. ಪೂರ್ವೋದಯ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಇದು ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ. ಗಮನಿಸಿ, ಬಿಹಾರ, ಜಾರ್ಖಂಡ್,
ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ ಇವುಗಳನ್ನು ಒಳಗೊಂಡ ಪೂರ್ವ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾರಂಭಿಸಲಾಗಿದೆ ಪೂರ್ವೋದಯ ಯೋಜನೆ. ಹಾಗಾದರೆ ಕೇಳ್ಬೋದು ಕ್ವಶನ್ನು, ಪೂರ್ವೋದಯ ಯೋಜನೆಯ ದೇಶಗಳು ಅಥವಾ ರಾಜ್ಯಗಳು ಯಾವುವು ಅಂತ. ಪೂರ್ವೋದಯ ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಕಂಡುಬರುತ್ತವೆ? ಹಾಗಾದರೆ ಕೆಳಗಿನ ಯಾವ ರಾಜ್ಯ ಇದರಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳ್ತಾರೆ. ಸುಮಾರು ಜನ ಆಪ್ಷನಲ್ಲಿ ಗಮನಿಸಬೇಕು. ಗೊತ್ತಾಗಿರಲಿಲ್ಲ ಅಂದರೆ ಬಿಹಾರ ಹಾಕಲೇ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ, ತಮಿಳುನಾಡು ಕೊಟ್ಟಿದ್ದರೆ. ಓಕೆ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ. ನೆಕ್ಸ್ಟ್ ಪ್ರಮುಖ ಮಾಹಿತಿ ಅಂದರೆ ಈಶಾನ್ಯ ಪ್ರದೇಶದಲ್ಲಿ ಬ್ಯಾಂಕ್ ಶಾಖೆಗಳನ್ನು ತೆರೀತಾ ಇದೆ. ಯಾವುದು? ಈಶಾನ್ಯ ಪ್ರದೇಶದಲ್ಲಿ 100 ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಶಾಖೆಗಳನ್ನು ಸ್ಥಾಪಿಸಲಾಗುವುದು ಅಂತಕ್ಕಂಥ ಮಾಹಿತಿ ತಿಳಿಸಿದೆ. ಅದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಪ್ರಮುಖ ಮಾಹಿತಿ ಮುದ್ರಾ ಸಾಲಗಳು. ನೋಡಿ, ತರುಣ್ ವರ್ಗದ ಅಡಿಯಲ್ಲಿ, ತರುಣ್ ಎಂಬುದು ಒಂದು ಯೋಜನೆ. ಈ ವರ್ಗದ ಅಡಿಯಲ್ಲಿ ಮುದ್ರಾ ಸಾಲದ ಮಿತಿಯನ್ನು ಪ್ರಸ್ತುತ 10 ಲಕ್ಷದಿಂದ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಗಮನಿಸಬೇಕು. ಇನ್ನು ಮುಂದೆ ಮುದ್ರಾ ಅಡಿಯಲ್ಲಿ ನಿಮಗೆ ಸಾಲದ ಪ್ರಮಾಣ ಹೆಚ್ಚಾಗಿ ಸಿಗುತ್ತದೆ. ತರುಣ್ ಎಂಬತಕ್ಕಂಥ ವರ್ಗದ ಅಡಿಯಲ್ಲಿ ಮುದ್ರಾ ಸಾಲದ ಮಿತಿ 10 ಲಕ್ಷ ಇತ್ತು. ಅದಕ್ಕೀಗ 20 ಲಕ್ಷಕ್ಕೆ ಮಿತಿಯನ್ನು ಇಡಲಾಗಿದೆ. ಅಂದರೆ 20 ಲಕ್ಷದವರೆಗೂ ತೆಗೆದುಕೊಳ್ಳಬಹುದು. ಈ ಹೊಸ ಮಿತಿಯು ತಮ್ಮ ಹಿಂದಿನ ಸಾಲವನ್ನು ಮರುಪಾವತಿ ಮಾಡಿದ ಗ್ರಾಹಕರಿಗೆ ಅನ್ವಯಿಸುತ್ತದೆ. ನಾವೇನಾದರೂ ಮುದ್ರಾ ಅಡಿಯಲ್ಲಿ ಸಾಲವನ್ನು ಮಾಡಿದರೆ ಅದನ್ನು ಹಿಂದಿರುಗಿಸಿದಂತಹ ಗ್ರಾಹಕರಿಗೆ ಈ ಒಂದು ಯೋಜನೆಯ ಲಾಭ ದೊರೆಯುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನು ಬಯಸುವ ಸೂಕ್ಷ್ಮ ಘಟಕಗಳನ್ನು ನಾವು ಶಿಶು, ಕಿಶೋರ್, ತರುಣ್ ಎಂದು ವರ್ಗೀಕರಿಸಲಾಗಿದೆ. ನೋಡಿ, ಇಲ್ಲಿನ ಸಾಲಗಳೇನಿರ್ತವೆ ಆ ಸಾಲಗಳನ್ನು ಶಿಶು, ಕಿಶೋರ, ತರುಣ ಎಂದು ವರ್ಗೀಕರಿಸಲಾಗಿದೆ. ಇಲ್ಲಿ ಶಿಶು ವರ್ಗದ ಅಡಿಯಲ್ಲಿ ಗರಿಷ್ಠ ಸಾಲದ ಮೊತ್ತ 50,000 ರೂಪಾಯಿಗಿರುತ್ತದೆ. ಶಿಶು ಸಾಲದ ವರ್ಗದ ಅಡಿಯಲ್ಲಿ 50,000 ರೂಪಾಯಿ. ಕಿಶೋರ ವರ್ಗದ ಅಡಿಯಲ್ಲಿ 50,000ದಿಂದ 5 ಲಕ್ಷದವರೆಗೆ ಇರುತ್ತದೆ. ಇದೀಗ ನಾವು ಹೇಳಿದಂತೆ ತರುಣ ವರ್ಗ ನಾವು ನೋಡಿದ್ವಿ ಮೇಲೆ. ಈ ತರುಣ ವರ್ಗದ ಅಡಿಯಲ್ಲಿ ಸಾಲದ ಮಿತಿಯನ್ನು 10 ಲಕ್ಷ ಇತ್ತು, ಈಗ 20 ಲಕ್ಷಕ್ಕೆ ಹೆಚ್ಚು ಮಾಡಲಾಗಿದೆ. ಬಜೆಟ್ನಲ್ಲಿ ಘೋಷಣೆಯ ನಂತರ ಸಾಲದ ಮೊತ್ತ 5 ಲಕ್ಷಕ್ಕಿಂತ ಹೆಚ್ಚಾಗಿರುತ್ತದೆ. ಕೆಲವು ಸಾಲಗಾರರಿಗೆ 20 ಲಕ್ಷದವರೆಗೆ ಇರುತ್ತದೆ. ಗಮನಿಸಬೇಕು ಈ ಪಾಯಿಂಟು. ಶಿಶು, ಕಿಶೋರ, ತರುಣ. ಶಿಶು 50,000, ಕಿಶೋರ 50ರಿಂದ 5 ಲಕ್ಷ, ತರುಣ 5ರಿಂದ 20 ಲಕ್ಷದವರೆಗೂ ಸಾಲ ಸಿಗುತ್ತದೆ. ಓಕೆ, ನೆಕ್ಸ್ಟು ಪ್ರಮುಖ ಮಾಹಿತಿ ಕೈಗಾರಿಕಾ ಉದ್ಯಮಗಳು ಸ್ಥಾಪನೆಯಾಗಲೇ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಸರ್ಕಾರವು ರಾಜ್ಯ ಸರ್ಕಾರ ಮತ್ತು ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ 100 ಪ್ಲಗ್ ಆ್ಯಂಡ್ ಪ್ಲೇ ಕೈಗಾರಿಕಾ ಪಾರ್ಕ್ಗಳನ್ನು ಅಥವಾ ಸಮೀಪದಲ್ಲಿ ಸ್ಥಾಪಿಸುತ್ತದೆ. ಈ ಪಾರ್ಕ್ಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಮೂಲ ಸೌಕರ್ಯಗಳನ್ನು ಹೊಂದಿರುತ್ತವೆ. ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆ 15% 20% ಹೆಚ್ಚಳ ಮಾಡಲಾಗಿದೆ. ಗಮನಿಸಬೇಕು ಸ್ನೇಹಿತರೆ, ನೀವು ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ಆಗಿದೆ ಇದು. ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ಏನಿದೆ, ತೆರಿಗೆಯ ಮಿತಿಯನ್ನು 15ರಿಂದ 20% ಹೆಚ್ಚಳ ಮಾಡಲಾಗಿದೆ. ಇಲ್ಲಿ ಕ್ಲಿಯರಾಗಿ ಇದನ್ನ ಗಮನಿಸಬೇಕು ನೀವು. ಅಂದರೆ ಗೇನ್ ಆಗಿದೆ ಅಲ್ಲಿ. ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆ 10%ರಿಂದ 12.5% ಏರಿಕೆಯಾಗಿದೆ. ಇದು ಷೇರಿನಲ್ಲಿ ಬಂಡವಾಳ ಹೂಡುವವರಿಗೆ ದೊಡ್ಡ ಹೊಡೆತವನ್ನು ಉಂಟು ಮಾಡುತ್ತದೆ ಎಂಬುದು ಗಮನಿಸಬೇಕು. ಅಂದರೆ ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆಯನ್ನು 15ರಿಂದ 20% ಹೆಚ್ಚಳ ಮಾಡಲಾಗಿದೆ. ದೀರ್ಘಾವಧಿ ಕ್ಯಾಪಿಟಲ್ನ ಗೇನ್ ತೆರಿಗೆಯನ್ನು 10ರಿಂದ 12ವರೆಗೆ ಹೆಚ್ಚಳ ಮಾಡಲಾಗಿದೆ. ಅಲ್ಪಾವಧಿ, ದೀರ್ಘಾವಧಿ ಗೇನ್ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ತೆರಿಗೆಗಳನ್ನು ಹೆಚ್ಚಳ ಮಾಡಲಾಗಿದೆ. ಇದರಿಂದಾಗಿ
ಬಂಡವಾಳ ಹೂಡುವವರಿಗೆ ದೊಡ್ಡ ಹೊಡೆತ ಇದರಿಂದ ಬರುತ್ತದೆ. ಯಾಕಂದರೆ ಅವರ ತೆರಿಗೆಯನ್ನು ಹೆಚ್ಚು ಮಾಡಿದ್ದಾರೆ ಎಂಬುದು ಗಮನಿಸಬೇಕು. ಓಕೆ, ನೆಕ್ಸ್ಟು ಇನ್ನೊಂದು ಪ್ರಮುಖ ಮಾಹಿತಿ, ಜೀವ ವಿಮೆ ಪಾಲಿಸಿ ಮೇಲಿನ TDS ಅನ್ನು -5% -2% ಇಳಿಕೆ ಮಾಡಲಾಗಿದೆ. ಇದರಿಂದಾಗಿ ಜೀವ ವಿಮೆ ಅವಧಿ ಮುಗಿದ ಬಳಿಕ ಮೊತ್ತವನ್ನು ವಾಪಸ್ ಪಡೆಯುವಾಗ ಹೆಚ್ಚಿನ ಹಣ ಹೂಡಿಕೆದಾರರಿಗೆ ಸಿಗುತ್ತದೆ. ನೋಡಿ, TDS ಅನ್ನು 5% 2% ಇಳಿಸಲಾಗಿದೆ, TDSನ ಮೊತ್ತವನ್ನು. ಸೊ ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ಏಂಜಲ್ ಟ್ಯಾಕ್ಸ್ ರದ್ದುಪಡಿಸಲಾಗಿದೆ. ಇದು ನವೋದ್ಯಮಗಳು, ಸ್ಟಾರ್ಟಪ್ಗಳು ಏನಿದ್ದಾವೆ ಅವು ತಮ್ಮ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳವನ್ನು ಸಂಗ್ರಹಿಸಿದ್ದರೆ ಆ ಬಂಡವಾಳದ ಮೇಲಿನ ಸಂಗ್ರಹ ಏನಿದೆ ಅದಕ್ಕೆ ವಿಧಿಸಲಾಗುತ್ತಿದ್ದ ದುಬಾರಿ ಪ್ರಮಾಣದ ಅಂದರೆ ಸರಿಸುಮಾರು 30.9% ಏಂಜಲ್ ಟ್ಯಾಕ್ಸನ್ನು ವಿಧಿಸಲಾಗ್ತಾ ಇತ್ತು. ಅದನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಯಾಕಂದರೆ ಸ್ಟಾರ್ಟಪ್ಗಳ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ. ಇನ್ನೊಂದು ಪ್ರಮುಖ ಮಾಹಿತಿ, ಕ್ರಿಟಿಕಲ್ ಮಿನರಲ್ ಮಿಷನ್ ಜಾರಿಗೆ ಬಂದಿದೆ. ಕ್ರಿಟಿಕಲ್ ಮಿನರಲ್ ಮಿಷನ್ ಇದು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು, ನಿರ್ಣಾಯಕ ಖನಿಜಗಳನ್ನು ಮರುಬಳಕೆ ಮಾಡಲು, ವಿದೇಶದಲ್ಲಿ ನಿರ್ಣಾಯಕ ಖನಿಜ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರವು ಕ್ರಿಟಿಕಲ್ ಮಿನರಲ್ ಮಿಷನ್ನನ್ನು ಪ್ರಾರಂಭಿಸಿದೆ. ನೋಡಿ, ಕ್ರಿಟಿಕಲ್ ಮಿನರಲ್ ಮಿಷನ್ ಪ್ರಾರಂಭಿಸಿದೆ. ಇನ್ನೊಂದು ಪ್ರಮುಖ ಮಿಷನ್ ಅಂತಂದರೆ ಅದು ನಗರ ವಸತಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ 1 ಕೋಟಿ ಮನೆಗಳನ್ನು ನಿರ್ಮಿಸಲಾಗುವುದು ಎಂದು ಬಜೆಟ್ನಲ್ಲಿ ಘೋಷಿಸಲಾಗಿದೆ. 1 ಕೋಟಿ ಮನೆಗಳು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ. ಇನ್ನೊಂದು ಪ್ರಮುಖ ಮಾಹಿತಿ, ಬೀದಿ ಮಾರುಕಟ್ಟೆಗಳು. ಆಯ್ದ ನಗರಗಳಲ್ಲಿ ಮುಂದಿನ 5 ವರ್ಷಗಳವರೆಗೆ ಪ್ರತಿ ವರ್ಷ 100 ಸಾಪ್ತಾಹಿಕ ಹಾಟ್ಸ್ ಅಥವಾ ಬೀದಿ ಆಹಾರ ಕೇಂದ್ರಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಹೊಸ ಯೋಜನೆಯನ್ನು ಕೈಗೊಳ್ಳಲಾಗುವುದು ಎಂಬತಕ್ಕಂಥ ಮಾಹಿತಿಯನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ನೆಕ್ಸ್ಟು, ರಾಜ್ಯ ಸರ್ಕಾರಗಳಿಂದ ಮೂಲಸೌಕರ್ಯ ಹೂಡಿಕೆ. ನೋಡಿ, ರಾಜ್ಯ ಸರ್ಕಾರಗಳಿಂದ ಮೂಲಸೌಕರ್ಯ ಹೂಡಿಕೆ ಅಂದರೆ ಕೇಂದ್ರ ಸರ್ಕಾರವು ಮೂಲಸೌಕರ್ಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯ ಸರ್ಕಾರಗಳಿಗೆ 1.5 ಲಕ್ಷ ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲವನ್ನು ನೀಡುತ್ತದೆ. ನೋಡಿ, ರಾಜ್ಯಗಳಿಗೆ 1.5 ಲಕ್ಷ ಕೋಟಿ ರೂಪಾಯಿನಷ್ಟು ಬಡ್ಡಿರಹಿತವಾಗಿ ಸಾಲ ನೀಡುತ್ತದೆ. ಯಾವುದಕ್ಕಾಗಿ? ಮೂಲ ಸೌಕರ್ಯದಲ್ಲಿ ಹೂಡಿಕೆಗಾಗಿ. ರಾಜ್ಯಗಳು ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡಬಹುದು. ನೆಕ್ಸ್ಟು ಪ್ರಮುಖ ಮಾಹಿತಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂದರೆ PMGSY. ಇದರ ಮೂಲಕ 25,000ಕ್ಕೂ ಅಂದರೆ 25,000 ಗ್ರಾಮೀಣ ವಸತಿಗಳಿಗೆ ಎಲ್ಲ ಹವಾಮಾನ ಸಂಪರ್ಕಗಳನ್ನು ಒದಗಿಸಲು ಕೇಂದ್ರ ಸರ್ಕಾರವು PMGSYನ 4ನೇ ಹಂತವನ್ನು ಪ್ರಾರಂಭಿಸಿದೆ. ಇನ್ನು ಮುಖ್ಯವಾಗಿ ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ತೆರಿಗೆ ದರವನ್ನು 40ರಿಂದ 35%ಕ್ಕೆ ಇಳಿಕೆ ಮಾಡಿದೆ. ಓಕೆ, ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ತೆರಿಗೆ 40ರಿಂದ 35ಕ್ಕೆ ಇಳಿಕೆ ಮಾಡಿದೆ. ಇನ್ನೊಂದು ಪ್ರಮುಖ ಯೋಜನೆ ಗಮನಿಸಿ, NPS ವಾತ್ಸಲ್ಯ ಯೋಜನೆ ಜಾರಿಗೆ ಬಂದಿದೆ. ಇದು ಅಪ್ರಾಪ್ತ ವಯಸ್ಕರಿಗಾಗಿ NPS ವಾತ್ಸಲ್ಯ ಎಂಬ ಹೊಸ ಯೋಜನೆ ಆರಂಭಿಸಲಾಗುವುದು. ಅಪ್ರಾಪ್ತರ ಪೋಷಕರು NPS ವಾತ್ಸಲ್ಯಕ್ಕೆ ಕೊಡುಗೆ ನೀಡುತ್ತಾರೆ. ಮಗುವಿಗೆ 18 ವರ್ಷ ವಯಸ್ಸಾದಾಗ ಅದನ್ನು ಸಾಮಾನ್ಯ NPS ಖಾತೆಯಾಗಿ ಪರಿವರ್ತಿಸಬಹುದಾಗಿದೆ. ನೋಡಿ, ಅಪ್ರಾಪ್ತ ವಯಸ್ಕರಿಗಾಗಿ NPS ವಾತ್ಸಲ್ಯ ಎಂಬ ಹೊಸ ಯೋಜನೆ. ಯಾರಿಗಾಗಿ? ಅಪ್ರಾಪ್ತ ವಯಸ್ಕರಿಗಾಗಿ. ಗಮನಿಸಬೇಕು ಇದನ್ನ. NPS ವಾತ್ಸಲ್ಯ ಯೋಜನೆ ಎಂಬುದು
ಅಪ್ರಾಪ್ತ ವಯಸ್ಕರಿಗಾಗಿ ಇರತಕ್ಕಂಥ ಒಂದು ಯೋಜನೆ. ಅಪ್ರಾಪ್ತರ ಪೋಷಕರು ಇದಕ್ಕೆ ಕೊಡುಗೆ ನೀಡಬೇಕಾಗಿದೆ. ನೆಕ್ಸ್ಟು ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಇಲ್ಲಿ ವಿಶೇಷ ನಿಬಂಧನೆಯನ್ನು ನೀಡಲಾಗಿದೆ. ಅಂದರೆ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ವಿಶೇಷ ಆದ್ಯತೆ ಘೋಷಿಸಲಾಗಿದೆ. ಆಂಧ್ರ ಪ್ರದೇಶ ಮುಖ್ಯವಾಗಿ ಅಮರಾವತಿಯನ್ನು ಅಭಿವೃದ್ಧಿಪಡಿಸಲು ಈ ಒಂದು ಬಜೆಟ್ನಲ್ಲಿ 15,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಗೋದಾವರಿ ನದಿಯ ಪೋಲಾವರಂ ನೀರಾವರಿ ಯೋಜನೆ, ನೋಡಿ ಪೋಲಾವರಂ ಪ್ರಾಜೆಕ್ಟ್ ಕೇಳಬಹುದು. ಯಾವ ನದಿಯ ದಡದ ಮೇಲೆ ಅಥವಾ ಯಾವ ನದಿಗೆ ಅಡ್ಡಲಾಗಿ ಪೋಲಾವರಂ ನೀರಾವರಿ ಯೋಜನೆ ಇದೆ ಅಂತ ಕೇಳಿದರೆ ಗೋದಾವರಿ. ಸೊ ಇದು ಅತ್ಯಂತ ವೃದ್ಧ ನದಿ, ದಕ್ಷಿಣ ಭಾರತದಲ್ಲಿ ಪುರಾತನ ನದಿ ಅಂತ ಕರಿತೀವಿ ಇದನ್ನು, ಗೋದಾವರಿ ನದಿಯನ್ನು. ಅತಿ ಉದ್ದವಾಗಿ ಹರಿತಕ್ಕಂಥ ಒಂದು ನದಿ ಕೂಡ ಇದು ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ. ಗೋದಾವರಿ ನದಿ ಪೋಲಾವರಂ ನೀರಾವರಿ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಂಪೂರ್ಣ ಹಣಕಾಸನ್ನು ಒದಗಿಸಲಾಗುವುದು ಅಂತೇಳಿದೆ. ಸಂಪೂರ್ಣ ಹಣಕಾಸು ಅಂದರೆ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ. ಬಿಹಾರಕ್ಕೆ ಹೆಚ್ಚಿನ ಕೊಡುಗೆಯನ್ನು ಘೋಷಣೆ ಮಾಡಲಾಗಿದೆ. ಅಷ್ಟೇ ಸುಮಾರು ಬಿಹಾರಕ್ಕೆ ಬಜೆಟ್ನಲ್ಲಿ 58,900 ಕೋಟಿ ರೂಪಾಯಿ ಬೆಂಬಲವನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲಿ 4 ರಸ್ತೆ ಯೋಜನೆಗಳಿದೆ 26,000 ಕೋಟಿ ರೂಪಾಯಿಗೆ. ಪಾಟ್ನಾ ಪೂರ್ಣೆಯ ಎಕ್ಸ್ಪ್ರೆಸ್ ವೇ ಆಗಿದೆ. ಬಕ್ಸರ್ ಭಾಗಲ್ಪುರ್ ಎಕ್ಸ್ಪ್ರೆಸ್ ವೇ, ಬೋಧಗಯ ರಾಜ್ಗೀರ್ ವೈಶಾಲಿ ಧರ್ಮಾಂಗ್ ಸ್ಪರ್ಸ್ ಮತ್ತು ಬಕ್ಸರ್ನಲ್ಲಿ ಗಂಗಾ ನದಿಯ ಮೇಲೆ ಹೆಚ್ಚುವರಿ 2 ಲೇನ್ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಅಂತಂದರೆ ಆಪ್ಷನ್ ಮತ್ತಿಯಲ್ಲಿ ಗಮನಿಸಿ, ಬೋಧಗಯ ಮತ್ತು ರಾಜ್ಗೀರ್ ವೈಶಾಲಿ ಏನಿದ್ದಾವೆ, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಒಂದು ಯೋಜನೆ ಕೂಡ ನಡೀತಾ ಇದೆ. ಹಾಗಾದರೆ ಈ ಕೇಂದ್ರ ಸರ್ಕಾರದ ಹಣಕಾಸು 2024-25 ಬಗ್ಗೆ ನಾವು ನೋಡೋಣ. ನೋಡಿ, ತೆರಿಗೆಗಳು ಮತ್ತು ತೆರಿಗೆಯೇತರ ಮೂಲಗಳು ಮತ್ತು ಸಾಲ ಅಂದರೆ ಟ್ಯಾಕ್ಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ಸೋರ್ಸಸ್ ಪ್ಲಸ್ ಬಾರೋವಿಂಗ್ಸ್ ಅಂತ ಕರಿತೀವಿ. ಸೊ ಈ ಅಂದರೆ ತೆರಿಗೆಗಳು ಮತ್ತು ತೆರಿಗೆಯೇತರ ಮೂಲಗಳು ಮತ್ತು ಸಾಲಗಳ ಮೂಲಕ ಸರ್ಕಾರವು ಪಡೆದ ಹಣವನ್ನು ರಸೀದಿಗಳು, ರೆಸಿಪ್ಟ್ ಎಂದು ಕರೆಯಲಾಗ್ತದೆ. ನಾವು ನೋಡಿ ರೆಸಿಪ್ಟ್ ಅಂತ ಕರಿತೇವೆ. ಹಣಕಾಸಿನ ಮೂಲ, ಬಜೆಟನ್ನು ಘೋಷಣೆ ಮಾಡಲು ಹಣಕಾಸಿನ ಮೂಲ ಹೆಂಗೆ ಸಿಗುತ್ತೆ? ಬಜೆಟ್ ಘೋಷಣೆ ಮಾಡಲು ಹಣ ಎಲ್ಲ ನೀವು ಗಮನಿಸಬಹುದು. ಹೇಳಿದಂತೆ ತೆರಿಗೆಗಳು, ತೆರಿಗೆಯೇತರ ಮೂಲಗಳು ಅಂದರೆ ಟ್ಯಾಕ್ಸಸ್, ನಾನ್ ಟ್ಯಾಕ್ಸಸ್ ಮತ್ತು ಸಾಲಗಳು ಅಂದರೆ ಇದನ್ನ ನಾವು ಬಾರೋವಿಂಗ್ಸ್ ಅಂತ ಕರಿತೀವಿ. ಈ ಮೂಲಕ ಸರ್ಕಾರವು ಪಡೆದ ಹಣ, ಸರ್ಕಾರ ಪಡೆದಂತಹ ಹಣವನ್ನು ನಾವು ರಿಸಿಪ್ಟ್ ಅಂತ ಕರಿತೀವಿ. ರಿಸೀವ್ ಮಾಡಿಕೊಂಡಿದೆ, ರಿಸಿಪ್ಟ್ಗಳು ಅಂತ ಕರಿತೀವಿ ಇದನ್ನ. ಸೊ 2024-25 ಅಂದಾಜು ಭಾರತ ರಿಸಿಪ್ಟ್ ಮಾಡಿಕೊಂಡಿರ್ತಕ್ಕಂಥ ಹಣ ಎಷ್ಟು ಅಂತ ಕೇಳಿದರೆ 32.7 ಲಕ್ಷ ಕೋಟಿ ರೂಪಾಯಿ, 32,70,000 ಕೋಟಿ ರೂಪಾಯಿಗಳನ್ನು ಭಾರತ ರಿಸಿಪ್ಟ್ ಮಾಡಿಕೊಂಡಿದೆ, ಅಂದರೆ ಸಾಲವನ್ನು ಪಡೆದಿದೆ. ಈ ಸಾಲದಲ್ಲಿ ಬಾರೋವಿಂಗ್ಸ್ ಸೇರ್ಪಡೆಗೊಂಡಿಲ್ಲ. ಬಾರೋವಿಂಗ್ಸ್ ಸೇರ್ಪಡೆಗೊಳ್ಳದೆ 32.7 ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ಸಾಲ ಪಡೆದುಕೊಂಡಿದೆ. ಓಕೆ, ಅಂದರೆ ಕೇವಲ 24-25 ಅಂದಾಜು ರಸೀದಿಗಳಿದು. ಈ ರಸೀದಿಗಳಲ್ಲಿ ಈ ಅಂದಾಜು ರಸೀದಿ ಏನಿದೆ, ಸೊ ಇದರಲ್ಲಿ ತೆರಿಗೆ ಮತ್ತು ತೆರಿಗೆಯೇತರ ಅಂದರೆ ಟ್ಯಾಕ್ಸ್ ಆರ್ ನಾನ್ ಟ್ಯಾಕ್ಸ್ ಸೇರಿದಂತೆ ಟೋಟಲ್ ಆಗಿ ಕಂದಾಯ ಸ್ವೀಕೃತಿ, ಇದರಲ್ಲಿ ರೆವಿನ್ಯೂ ರಿಸಿಪ್ಟ್ ಎಷ್ಟಿದೆ? 31.29 ಲಕ್ಷ ಕೋಟಿ ರೂಪಾಯಿ ಕಂದಾಯ ಸ್ವೀಕೃತಿ ಇದೆ, ರೆವಿನ್ಯೂ ರಿಸಿಪ್ಟ್ ಇದೆಯಲ್ಲ. ಇನ್ನು ಉಳಿದಂತೂ ಸಾಲೇತರ ಬಂಡವಾಳ ಸ್ವೀಕರಿತು ಅಂತಂದರೆ ಅದು 78,000 ಕೋಟಿ ರೂಪಾಯಿ. ಓಕೆ, ಸೊ ಇದು ಪ್ರಮುಖವಾಗಿ ಸರ್ಕಾರದ ಒಂದು ಈ ಸಾಲದ ಮೂಲ. ಇದು ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ರೆವಿನ್ಯೂ ರಿಸಿಪ್ಟ್ ಆಗಿರತಕ್ಕಂಥದ್ದು. ಹಾಗಾದರೆ ಟೋಟಲ್ ಬಜೆಟ್ನ ವೆಚ್ಚವೆಷ್ಟು ಅಂತ ನಾವು ನೋಡೋಣ. ಇದೀಗ ನೋಡಿ, 2024-25 ಒಟ್ಟು ವೆಚ್ಚ ಅಂದರೆ ಒಟ್ಟು ಬಜೆಟ್ನ ವೆಚ್ಚ ಎಷ್ಟಾಗಿದೆ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಹಾಗಾದರೆ ಬಜೆಟ್ಟಿಂದು? 48,21,000 ಕೋಟಿ ರೂಪಾಯಿ ಆಗಿದೆ. 48.21 ಲಕ್ಷ ಕೋಟಿ ರೂಪಾಯಿ ಈ ವರ್ಷದ ಸಂಪೂರ್ಣ ಬಜೆಟ್ ಆಗಿದೆ. ಗಮನಿಸಬೇಕು ಇದನ್ನ ನೀವು.
2024-25ರ ಒಟ್ಟು ಬಜೆಟ್ನ ಗಾತ್ರ 48.21 ಲಕ್ಷ ಕೋಟಿ ರೂಪಾಯಿ. ಅದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆದಾಯ ವೆಚ್ಚ ಎಷ್ಟಿದೆ? ತನ್ನ GDPಯ 11.4%. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 11.4 ಅಂದರೆ 37.9 ಲಕ್ಷ ಕೋಟಿ ರೂಪಾಯಿ. ಹಾಗಾದರೆ ಈ ಬಂಡವಾಳ ವೆಚ್ಚ ಎಷ್ಟು? ಹಾಗಾದರೆ ಅದರಲ್ಲಿ GDPಯ 3.4% ಅಷ್ಟು ಅಂದರೆ 11,11,111 ಕೋಟಿ ರೂಪಾಯಿ. ಇದರಲ್ಲಿ ಬಂಡವಾಳ ವೆಚ್ಚಕ್ಕಾಗಿ ರಾಜ್ಯಗಳಿಗೆ 1.5 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ಕೂಡ ಘೋಷಿಸಲಾಗಿದೆ. ಹೀಗಾಗಿ ಗಮನಿಸಬಹುದು, ಮೇಲ್ಗಡೆ ನಾವು ಸಂಪೂರ್ಣವಾಗಿರತಕ್ಕಂಥ ಆದಾಯವನ್ನು ನೋಡಿದ್ವಿ. ಸೊ ವೆಚ್ಚವನ್ನು ಎಷ್ಟಾಗಿದೆ ಅಂತ ನೋಡಿದ್ವಿ. ಗಮನಿಸಬಹುದು, ಒಟ್ಟು ನಾವು 2024-25ರಲ್ಲಿ ಅಂದಾಜು ರಿಸಿಪ್ಟ್ ಅಂದರೆ ಪಡೆದುಕೊಂಡಿರತಕ್ಕಂಥದ್ದು 32.7 ಲಕ್ಷ ಕೋಟಿ ರೂಪಾಯಿ ಆಗಿದ್ದರೆ, ನಮ್ಮ ಈ ವರ್ಷದ ಬಜೆಟ್ನ ಟೋಟಲ್ ಗಾತ್ರ 48 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಹಾಗಾದರೆ ಹೀಗಾಗಿ ಭಾರತ ಸರ್ಕಾರದ ಬಜೆಟ್ ಈ ವರ್ಷ ಕೊರತೆಯ ಬಜೆಟ್ ಆಗಿದೆ, ಅಂದರೆ ಡೆಫಿಸಿಟ್ ಬಜೆಟ್ ಆಗಿದೆ. ಏಕೆಂದರೆ ನಮ್ಮ ಆದಾಯಕ್ಕಿಂತ ನಾವು ಮಾಡಿರ್ತಕ್ಕಂಥ ಖರ್ಚಿನ ಪ್ರಮಾಣವೇ ಹೆಚ್ಚಾಗಿದೆ. ಗಮನಿಸಬೇಕು, ಆದಾಯವು ಅದರ ವೆಚ್ಚಕ್ಕಿಂತ ಕಡಿಮೆಯಾಗಿದೆ. ಗಮನಿಸಿ, ಆ ಕಾರಣಕ್ಕಾಗಿ ಈ ವರ್ಷದ ಬಜೆಟನ್ನು ನಾವು ಕೊರತೆಯ ಬಜೆಟ್ ಅಂತ ಪರಿಗಣಿಸಿದ್ದೇವೆ. ಕೊರತೆಯ ಬಜೆಟ್ ಆಗಿದೆ ಈ ವರ್ಷ. ಓಕೆ, ಆದಾಯಕ್ಕಿಂತ ನಮಗೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದೇ ಹೆಚ್ಚಾಗಿದೆ. ಓಕೆ, ಭಾರತ ಸರ್ಕಾರದ ಕೊರತೆಗಳು ಹಾಗಾದರೆ ಏನೇನು ಕೊರತೆಯಾಗಿದೆ ಹೇಳಿದಂತೆ ನೋಡಿ. ಕೊರತೆಗಳು ಬಜೆಟ್ನ ಅಂದಾಜು ವಿತ್ತೀಯ ಕೊರತೆ 4.9 ಅಥವಾ ಇದನ್ನು ಅಮೌಂಟಲ್ಲಿ ಹೇಳೋದಾದರೆ 16.13 ಲಕ್ಷ ಕೋಟಿ. ಆದಾಯ ಕೊರತೆ 1.8, ಪ್ರಾಥಮಿಕ ಕೊರತೆ 1.4. ಇವೆಲ್ಲ ಶೇಕಡ ಅಂದರೆ ಪರ್ಸೆಂಟೇಜಲ್ಲಿ ಹೇಳ್ತಾ ಇರೋದು. ತೆರಿಗೆ ಆದಾಯ 11.8, ಕೇಂದ್ರ ಸರ್ಕಾರದ ಸಾಲ 58.8 ಆಗಿದೆ. ಸೊ ಓಕೆ, ಇದು ಸಂಪೂರ್ಣವಾಗಿ ಈ ವರ್ಷದ ಬಜೆಟ್ನ ಮತ್ತು ಕೊರತೆಯ ಪ್ರಮಾಣ ಇದು. ಓಕೆ, ಸೊ ಇದು ಗಮನಿಸಬೇಕು. ಇನ್ನು ನಾವು ಕೇಂದ್ರ ಸರ್ಕಾರದ ಸಾಲದ ಮೂಲಗಳು ಏನಿದು ಬಜೆಟ್ನ ಸಾಲಗಳು ಅಂತ ನೋಡೋಣ. ಸರ್ಕಾರವು ತನ್ನ ಹಣಕಾಸಿನ ಕೊರತೆಯನ್ನು ಸಾಲದ ಮೂಲಕ ಪೂರೈಸುತ್ತದೆ. ನೋಡಿ, ಸಾಲವನ್ನು ತೆಗೆದುಕೊಂಡು ಹಣಕಾಸಿನ ಮೂಲವನ್ನು ಪೂರೈಸಿಕೊಳ್ಳುತ್ತದೆ. ಅದು ಅಂದರೆ ಸರ್ಕಾರವು ತನ್ನ ದೀರ್ಘಾವಧಿಯ ಸರ್ಕಾರಿ ಭದ್ರತೆಗಳ ಮೂಲಕ ಎರವಲು ಪಡೆಯುವ ಮೂಲಕ ತನ್ನ ಹಣಕಾಸಿನ ಕೊರತೆಯನ್ನು ಪೂರೈಸಿಕೊಳ್ಳುತ್ತದೆ. ಇದನ್ನು ನೋಡಿ, ಮೋಸ್ಟ್ ಇಂಪಾರ್ಟೆಂಟಾಗಿ ದಿನಾಂಕದ ಭದ್ರತೆಗಳು ಅಂದರೆ ಡೇಟೆಡ್ ಸೆಕ್ಯುರಿಟಿಗಳು ಅಥವಾ ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಗಳು ಅಂದರೆ ನ್ಯಾಷನಲ್ ಸ್ಮಾಲ್ ಸೇವಿಂಗ್ ಫಂಡ್ಸ್ NSSF ಎಂದು ಕರೆಯಲಾಗುತ್ತದೆ. ನೋಡಿ, ಸರ್ಕಾರ ಪಡೆಯುವ ಹಣಕಾಸಿನ ಮೂಲಗಳನ್ನು ದಿನಾಂಕದ ಭದ್ರತೆಗಳು, ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಗಳು ಅಂತ ಕರೀತಾರೆ. ಇದು ಸರ್ಕಾರದ ವಿಶೇಷ ಭದ್ರತೆಗಳು, ರಾಜ್ಯ ಭವಿಷ್ಯ ನಿಧಿಗಳು, ಬಾಹ್ಯ ಸಾಲಗಳಲ್ಲಿ ಹೂಡಿಕೆ ಮಾಡುತ್ತದೆ. ಗಮನಿಸಬೇಕು ಈ ಪಾಯಿಂಟ್. ಸೊ ಬಜೆಟ್ ಬಗ್ಗೆ ನಾವು ನೋಡೋಣ. ಬಜೆಟ್ ಅಂದ್ರೇನು ನೋಡಿ. ಯೂನಿಯನ್ ಬಜೆಟ್ ಯಾವಾಗಲೂ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ 1 ವರ್ಷದವರೆಗೆ ಆರ್ಥಿಕ ವರ್ಷದಲ್ಲಿ ಸರ್ಕಾರದ ಹಣಕಾಸು ಖಾತೆಗಳನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮೊದಲ ಬಜೆಟನ್ನು 1860ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರದ ಜೇಮ್ಸ್ ವಿಲ್ಸನ್ ಮಂಡಿಸ್ತಾರೆ. ಆ ಕಾರಣಕ್ಕಾಗಿ ನಿನ್ನೆ ನಾವು ಅಂದರೆ ಜುಲೈ 24ರಂದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಅಂತ. ನ್ಯಾಷನಲ್ ಇನ್ಕಮ್ ಟ್ಯಾಕ್ಸ್ ಡೇ ಜುಲೈ 24ರಂದು ಆಚರಣೆ ಮಾಡ್ತೀವಿ. ಕಾರಣ 1860 ಜುಲೈ 24ರಂದು ಬ್ರಿಟಿಷ್ ಭಾರತ ಸರ್ಕಾರದ ಪ್ರಖ್ಯಾತ ವ್ಯಕ್ತಿ ಜೇಮ್ಸ್ ವಿಲ್ಸನ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನ್ಯಾಷನಲ್ ಇನ್ಕಮ್ ಟ್ಯಾಕ್ಸನ್ನು ಘೋಷಣೆ ಮಾಡ್ತಾರೆ. ಓಕೆ, ಸ್ವತಂತ್ರದ ನಂತರ ಭಾರತದ ಮೊದಲ ಬಜೆಟನ್ನು 1947ರಲ್ಲಿ
ಹಣಕಾಸು ಸಚಿವರಾಗಿರತಕ್ಕಂಥ RK ಷಣ್ಮುಗಂ ಚೆಟ್ಟಿರವರು ಮಂಡನೆ ಮಾಡ್ತಾರೆ. ಇನ್ನು ಔಪಚಾರಿಕವಾಗಿ ವಾರ್ಷಿಕ ಹಣಕಾಸು ಹೇಳಿಕೆ ಅಂದರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಂದು ಕರೆಯಲ್ಪಡುವ ಸಂವಿಧಾನದ 112ನೇ ವಿಧಿಯ ಪ್ರಕಾರ ಬಜೆಟನ್ನು ಪ್ರಸ್ತುತಪಡಿಸಲಾಗುತ್ತದೆ. ನೋಡಿ, 112ನೇ ವಿಧಿ ಬಜೆಟ್ನ ಬಗ್ಗೆ ತಿಳಿಸುತ್ತದೆ. 112ನೇ ವಿಧಿ. ಸೊ ಔಪಚಾರಿಕವಾಗಿ ಈ ಬಜೆಟನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಂದು ಕರೆಯಲ್ಪಡಲಾಗ್ತದೆ. ಇನ್ನು ಹಣಕಾಸು ಸಚಿವಾಲಯದಲ್ಲಿನ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಬಜೆಟ್ ವಿಭಾಗವು ಬಜೆಟನ್ನು ಸಿದ್ಧಪಡಿಸುವ ಜವಾಬ್ದಾರಿಯುತ ನೋಡಲ್ ಸಂಸ್ಥೆಯಾಗಿದೆ. ನೋಡಿ, ಹಣಕಾಸು ಸಚಿವಾಲಯದಲ್ಲಿ ಕಂಡುಬರತಕ್ಕಂಥ ಆರ್ಥಿಕ ವ್ಯವಹಾರಗಳ ಇಲಾಖೆ ಬಜೆಟ್ ಏನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಆರ್ಥಿಕ ವ್ಯವಹಾರಗಳ ಇಲಾಖೆ. ಸೊ ಇದು ಬಜೆಟ್ನ ಸಂಪೂರ್ಣ ಮಾಹಿತಿಯಾಗಿದೆ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.